1, 2, 3, big breaking. ನಮಸ್ಕಾರ. ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವೀಕೆಂಡ್ ಪಾರ್ಟಿ ಅಂದ್ರೆ ಹುಷಾರಾಗಿರಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಜೈಲು ಪಾಲಾಗ್ತೀರಾ. ಪಾರ್ಟಿ ಆಯೋಜಕರ ಬಗ್ಗೆ ಎಚ್ಚರ ವಹಿಸ್ತಿದ್ರೆ ಪೊಲೀಸರು ಜೈಲಿಗೆ ಎಳ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಸೊ ಹೀಗಾಗಿ ಎಚ್ಚರಿಕೆಯಿಂದ ಇರಿ. ಯಾವ್ದಾದ್ರು ಒಂದು ಪಾರ್ಟಿ ಅರೇಂಜ್ ಆದಂತ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ರಾಮನಗರದಲ್ಲಿ ಒಂದು ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ರೇವ್ ಪಾರ್ಟಿ ಮೇಲೆ ರೇಡ್ ಮಾಡಿದ್ದಾರೆ ಪೊಲೀಸರು. ರಾಮನಗರದ ವಿಭೂತಿ ಕೆರೆಯಲ್ಲಿ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ರಾಮನಗರದ ಎಸ್ಪಿ ಆಗಿರುವಂತ ಅನೂಪ್ ಶೆಟ್ಟಿ ಅವರ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. 500 ಯುವಕ ಯುವತಿಯರು ಸೇರಿದಂತ ಪಾರ್ಟಿ ಅದು. 10ಕ್ಕೂ ಹೆಚ್ಚು ಮಂದಿ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ. ಕೇರಳ, ತಮಿಳುನಾಡು ಹಾಗೆ ಬೆಂಗಳೂರಿನವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿದ್ರಪ್ಪ ಅಂದ್ರೆ, ಆಪ್ ಮೂಲಕ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತಂತೆ. ಬೆಂಗಳೂರಿನ ಮಧುಮಿತ ಕಾರ್ಯಕ್ರಮ ಆಯೋಜಕರಾಗಿದ್ದಾರೆ. ಬೆಂಗಳೂರು ಮೂಲದ ವೆಂಕಟೇಶ್ವರ ಜಮೀನಿನಲ್ಲಿ ಪಾರ್ಟಿಯನ್ನ ನಡೆಸಲಾಗ್ತಾ ಇತ್ತು. ಅದು ಬರೋಬ್ಬರಿ 32 ಎಕರೆ ಜಮೀನಾಗಿತ್ತಂತೆ. ಸಾಕಷ್ಟು ಮದ್ಯ, ಕ್ಯಾಮೆರಾ ಸೇರಿದಂತೆ ಹಲವು ವಸ್ತುಗಳನ್ನ ಈಗ ಆಲ್ರೆಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅನುಮತಿ ಇಲ್ಲದೆ ಈ ರೀತಿಯಾಗಿ ಪಾರ್ಟಿಯನ್ನ ಆಯೋಜನೆ ಮಾಡಿದಂತ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿಯನ್ನ ಮಾಡಿದ್ರು. ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಯುವಕ ಯುವತಿಯರು ಸೇರಿದ್ದಂತಹ ಒಂದು ಪಾರ್ಟಿ ಅಂತೆ. ಫುಲ್ ಈ ಒಂದು ಪಾರ್ಟಿ ತುಂಬಾ ಲೋಡ್ ಗಟ್ಲೆ ಎಣ್ಣೆಯನ್ನ ತರಿಸಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ ಆ ಒಂದು ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ರೇವ್ ಪಾರ್ಟಿ ಮಾಡ್ಲಾಗ್ತಾ ಇತ್ತು ಅಂತ. ಕಂಪ್ಲೀಟ್ ಆಗಿ ಮಬ್ಬು ಬೆಳಕಿನಲ್ಲಿ ಆ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದ್ದಂಥದ್ದು. ಸಾಕಷ್ಟು ಮದ್ಯವನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 32 ಎಕರೆ ಹತ್ತತ್ರ ಆ ದೊಡ್ಡ ಜಾಗದಲ್ಲಿ ಈ ರೀತಿಯಾಗಿ ಒಂದು ದೊಡ್ಡ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ಯಾವುದೇ ರೀತಿಯಾದಂತ ಪರ್ಮಿಷನ್ ಅನ್ನ ಕೂಡ ಪಡ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಪರ್ಮಿಷನ್ ಯಾಕೆ ಪಡ್ಕೊಬೇಕು ಅಂದ್ರೆ, ಅಕಸ್ಮಾತ್ ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆಯನ್ನ ಹೊರಬೇಕಾಗುತ್ತೆ ಅನ್ನುವ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವೆಂಕಟೇಶ್, ನೋಡ್ತಾ ಇದ್ವಿ ಯಾವುದೇ ರೀತಿಯಾದಂತ ಅನುಮತಿಯನ್ನ ಪಡೆದೇ ಇರ್ಲಿಲ್ವಾ? ಇಷ್ಟು ದೊಡ್ಡ ಜಾಗದಲ್ಲಿ ಇವ್ರು ರೇವ್ ಪಾರ್ಟಿಯನ್ನ ಮಾಡ್ತಾ ಇದ್ರಲ್ಲ, ಯಾರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಪೊಲೀಸರೀಗ? ಪೃಥ್ವಿರಾಜ್, ಇವತ್ತು ರಾಮನಗರದ ವಿಭೂತಿ ಕೆರೆಯಲ್ಲಿ ಕಳೆದ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಏನು ಬೆಂಗಳೂರು ಮೂಲದ ವೆಂಕಟೇಶ್ ಎನ್ನುವರ ಸುಮಾರು ಒಂದು 32 ಎಕರೆ ಜಾಗದಲ್ಲಿ ಒಂದು ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಿರ್ತಾರೆ. ಬೆಂಗಳೂರಿನ ಮಧುಮಿತ ಅನ್ನುವಂಥವ್ರು ಈ ಕಾರ್ಯಕ್ರಮದ ಒಂದು ಆಯೋಜನೆಯನ್ನ ಮಾಡಿರ್ತಾರೆ. ಅದಕ್ಕೆ ಹೋದಂತ ಒಂದು ಸಪರೇಟ್ ಆದಂತ ಆಪ್ ಮೂಲಕ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಬೆಂಗಳೂರು ಮೂಲದ ಯುವಕ ಯುವತಿಯರು ಸುಮಾರು 500ಕ್ಕೂ ಹೆಚ್ಚು ಜನ ಕಳೆದ ರಾತ್ರಿ ಒಂದು 11 ಗಂಟೆಯಿಂದ ಈ ಒಂದು ಪಾರ್ಟಿ ಶುರುವಾಗ್ತದೆ. ಆದ್ರೆ ಈ ವಿಚಾರವಾಗಿ ರಾಮನಗರ ಗ್ರಾಮಾಂತರ ಪೊಲೀಸರಿಗಾಗ್ಲಿ ಅಥವಾ ರಾಮನಗರ ಎಸ್ಪಿ ಅವರಿಗಾಗ್ಲಿ ಈ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೂಡ ಇರೋದಿಲ್ಲ. ಅದು ಏಕಾಏಕಿ ಒಂದು ಆಪ್ ಮೂಲಕ ಇವರಷ್ಟಕ್ಕೆ ಇವರೇ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡ್ಕೊಂಡು ಒಂದು ಲೋಡ್ ಗಟ್ಲೆ ಒಂದು ಡ್ರಿಂಕ್ಸ್ ಆಗಿರ್ಬೋದು, ಹಾಗೆ ಒಂದು ನಾನ್ ವೆಜ್ ಐಟಮ್ಗಳಾಗಿರ್ಬೋದು ಎಲ್ಲವನ್ನು ತಂದು ಇಲ್ಲಿ ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಇದನ್ನ ಕಂಡಂತ ಅಲ್ಲಿ ಕೆಲವು ಸ್ಥಳೀಕರು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಈ ರೀತಿ ಒಂದು ಪಾರ್ಟಿ ನಡೀತಾ ಇದೆ ಗ್ರಾಮದಲ್ಲಿ, ನಾವು ಯಾರು ಕೂಡ ನಿದ್ದೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನ ಮಾಡಿ ಒಂದು ಪೊಲೀಸರಿಗೆ ದೂರನ್ನ ಕೊಡ್ತಾರೆ. ಈ ದೂರಿನ ಅನ್ವಯ ಸ್ವತಃ ರಾಮನಗರ ಎಸ್ಪಿ ಆಗಿರುವಂತ ಅನೂಪ್ ಶೆಟ್ಟಿ ಹಾಗೆ ರಾಮನಗರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಆ ಕಾರ್ಯಕ್ರಮದ ಆಯೋಜಕರನ್ನ ಪ್ರಶ್ನೆ ಮಾಡ್ತಾರೆ. ನೀವ್ ಯಾರಿಂದ ಏನು ಪರ್ಮಿಷನ್ ಪಡೆದಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಆ ಎಸ್ ಪಿ ಅವರನ್ನ ಕಂಡು ತಬ್ಬಿಬ್ಬಾದಂತ ಆಯೋಜಕರು
ಸುಮ್ಮನೆ ನಿಂತ ಕ್ಷಣದಲ್ಲಿ ಅವರನ್ನ ತಕ್ಷಣವೇ ಒಂದು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕಾರ್ಯಕ್ರಮದ ಆಯೋಜಕರು ಹಾಗೆ ಆ ಜಮೀನಿಗೆ ಸಂಬಂಧಪಟ್ಟವರು ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಜನರನ್ನು ಒಂದು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಆಪ್ ಮೂಲಕ ಆಗಿರುವಂತಹ ಅವಾಂತರಕ್ಕೆ ಇವತ್ತು ಈ ಒಂದು ಘಟನೆ ನಡೆದಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.